ವೃಷಭ ರಾಶಿಯವರಿಗೆ ದ್ವಿತೀಯದ ಗುರು ನಿಮ್ಮ ಪಾಲಿಗೆ ವರ್ಷದ ಆದಿಯಲ್ಲಿ ಅತ್ಯಂತ ಸಿಹಿ ಫಲವನ್ನು ತಂದುಕೊಡ್ತಾನೆ. ಅಲ್ಲಿ ದ್ವಿತೀಯದಲ್ಲಿ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಒಳ್ಳೆ ಸುಗ್ರಾಸ, ಭೋಜನಕ್ಕೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ಮಾತಿಗೆ ಕೊರತೆ ಇಲ್ಲ, ಕುಟುಂಬದಲ್ಲ ಸಮೃದ್ಧಿಯನ್ನು ಕಾಣ್ತಕ್ಕಂಥ ದಿವಸ. ಈ ಒಂದು ಯುಗಾದಿಯ ಪ್ರಾರಂಭದಿಂದಲೇ ನಿಮಗೆ ಆ ಒಂದು ಸಿಹಿ ಫಲವನ್ನು ಖಂಡಿತ ಅನುಭವಿಸ್ತೀರ, ಸಂಶಯ ಇಲ್ಲ. ಜೂನ್ 1ರವರೆಗೆ ನಿಮಗೆ ಅತ್ಯಂತ ಮನೆಯಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು, ಸಮಾರಂಭಗಳು, ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಊಟಕ್ಕೆ ಮತ್ತು ಹಣಕ್ಕೆ ಕೊರತೆ ಇಲ್ಲದಷ್ಟು ಸಮೃದ್ಧಿಯನ್ನು ಗುರು ತಂದುಕೊಡ್ತಾನೆ, ಸಂಶಯ ಇಲ್ಲ. ಗುರು ಆಮೇಲೆ ಜೂನ್ನಿಂದ ನಿಮಗೆ ತೃತೀಯಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಕೃಪಣಃ ಅಂತ ಹೇಳಿದಾಗ ಕೃಪಣತನವ ತಂದು ಕೊಡುತ್ತೆ, ಜಿಪುಣತನ ಶುರುವಾಗ್ಬಿಡುತ್ತೆ. ದುಡ್ಡು ಬರ್ತಾ ಇದ್ದಿದ್ದು ಖಾಲಿ ನಿಂತ ಕೂಡಲೇ ಏನಾಗುತ್ತೆ, ಸಹಜವಾಗಿ ಜೋಬಿಗೆ ಕೈ ಹಾಕೋದೇ ಮರೆತು ಹೋಗುತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಆದರೆ ಗುರುಬಲ ಹೋದರೂ ಶನಿಬಲ ನಿಮಗೆ ನಿಶ್ಚಯವಾಗಿ ಸ್ಥಿರವಾಗಿರುತ್ತೆ. ಕಾರಣ ಅವನು ಲಾಭದಲ್ಲಿರ್ತಾನೆ. ಹೀಗಾಗಿ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಬಹುವಾಯು ಸ್ಥಿರ ಸಂಪದಾಯ ಸಹಿತ ಅಂತ ಹೇಳಿದೆ. ಹೀಗಾಗಿ ಸಂಪತ್ತಿಗೆ ಮಾಡುವಂಥ ಕೆಲಸಗಳಿಗೆ ಖಂಡಿತ ಕೊರತೆ ಆಗೋದಿಲ್ಲ. ಸಮೃದ್ಧವಾದ ಕೆಲಸವೂ ಇರುತ್ತೆ, ಆದಾಯವೂ ಬರ್ತಾ ಇರುತ್ತೆ. ಯೋಚನೆ ಮಾಡಬೇಡಿ ವೃಷಭ ರಾಶಿಯವರು. ಗುರು ತೃತೀಯದಲ್ಲಿದ್ದಾಗ ಸ್ವಲ್ಪ ಹುಂಬತನ ಜಾಸ್ತಿ ಆಗ್ತಕ್ಕಂಥದ್ದು, ನನಗೆ ಎಲ್ಲ ತಿಳಿದಿದೆ ಅಂತಕ್ಕಂಥ ಒಂದು ಅವಿವೇಕವು ಸೇರ್ಕೊಂಡು ಬಿಡುತ್ತೆ. ತನ್ಮೂಲಕ ಎಡವಟ್ಟುಗಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಅದು ನಿಮಗೆ ಅಕ್ಟೋಬರ್ವರೆಗೆ. ಅನಂತರದಲ್ಲಿ ಅಕ್ಟೋಬರ್ ನಂತರ ನಿಮಗೆ ಚತುರ್ಥಕ್ಕೆ ಹೋದಾಗ ಅಲ್ಲಿ ಮಾತೃ ಸೌಖ್ಯ, ಗೃಹ ಸೌಖ್ಯ, ವಾಹನ ಸೌಖ್ಯ ಇತ್ಯಾದಿ ಶುಭಫಲಗಳ ಸುಖಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅವನು ಜೀವೋ ಜ್ಞಾನ ಸುಖೆ ಅಂತ ಅರಿವನ್ನು ತಂದುಕೊಡ್ತಾನೆ. ಅರಿವಿನ ಜೊತೆಗೆ ಹೇಗೆ ಸುಖವಾಗಿರಬೇಕು ಅನ್ನೋದ್ರೂ ಅವನು ತಂದುಕೊಡ್ತಾನೆ. ಹೀಗಾಗಿ ಗುರುವಿನಿಂದ ನಿಮಗೆ ಅಂದರೆ ಅಕ್ಟೋಬರ್ ನಂತರ ಜನವರಿವರೆಗೆ ಸಮೃದ್ಧವಾದ ಸುಖ ಸಮೃದ್ಧಿ ಇರ್ತದೆ, ಯೋಚನೆ ಮಾಡಬೇಕಂತಿಲ್ಲ. ಇನ್ನು ನಂತರದಲ್ಲಿ ಡಿಸೆಂಬರ್ ವೇಳೆಗೆ ಈ ರಾಹುಕೇತುಗಳ ಸಂಚಾರ ವ್ಯತ್ಯಯವಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ವಾಹನ ಸಮಸ್ಯೆಗಳು, ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಹುಂಬತನ, ಅದು ಧೈರ್ಯ ಅಲ್ಲ, ಅದು ಒಂದು ರೀತಿಯಲ್ಲಿ ಪರಾಕ್ರಮ, ಬೇರೆ ರೀತಿಯಲ್ಲಿ ಬೇಡದ್ದನ್ನು ಮೈ ಮೇಲೆ ಎಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ. ರಾಹು ನವಮಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಂದರೆ ಡಿಸೆಂಬರ್ 5ರ ನಂತರದಲ್ಲಿ ನಿಮಗೆ ಗ್ರಾಮಾಧಿಕಾರಿ ಅಂತ ಹೇಳುತ್ತೆ. ಹೀಗಾಗಿ ಯಾವುದೋ ಒಂದು ಅಧಿಕಾರವೋ ಮತ್ತೊಂದೋ ಶುಭ ಫಲ ಖಂಡಿತ ಇದೆ. ಶನಿವದ್ ರಾಹು ಅಂತ. ಹೀಗಾಗಿ ಒಳ್ಳೆಯ ಫಲಗಳನ್ನು ಕಾಣ್ತೀರ. ಈ ವರ್ಷ ನಿಮಗೆ ಗುರುಬಲ ಇಲ್ಲ, ಆದರೆ ಕೆಟ್ಟ ಫಲ ಅಂತೂ ಖಂಡಿತ ಇಲ್ಲ. ಹೀಗಾಗಿ ಧೈರ್ಯವಾಗಿರಬಹುದು. ಆರಾಧನೆಗೆ ಏನು ಮಾಡಬಹುದು ಅಂತಂದರೆ ನೋಡಿ, ಪ್ರಧಾನವಾಗಿ ಗುರು ಪ್ರಾರ್ಥನೆಯನ್ನೇ ಮಾಡಿ. ಗುರು ವಿಚಲಿತನಾದರೆ ವಿವೇಕ ವಿಚಲಿತವಾಗುತ್ತೆ. ಹೀಗಾಗಿ ವಿವೇಕ ಕಳ್ಕೊಳ್ಬಾರ್ದು. ಈ ಕಾರಣದಿಂದ ಗುರು ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ಸ್ಮರಣೆ, ಆ ಸನ್ನಿಧಾನಗಳಲ್ಲಿ ವಿಶೇಷ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ನಿಮಗೆ ಮುಖ್ಯವಾಗುತ್ತೆ. ತಪ್ಪದೆ ಗುರುಕ್ಷೇತ್ರ ಸನ್ನಿಧಾನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.